ಎಕ್ಸ್ಕ್ಲೂಸಿವ್ ಮಾಹಿತಿ ಇದಕ್ಕೆ ಸಂಬಂಧಪಟ್ಟಾಗಿದೆ. ನಿಗಮಗಳ ನೌಕರ ಪಿಎಫ್ ಹಣ ಇದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿ 4 ನಿಗಮದ ನೌಕರರ ಹಣ, 4 ನಿಗಮದ ನೌಕರರ ಒಟ್ಟು 2792 ಕೋಟಿ ಹಣ. ಸಾರಿಗೆ ನೌಕರರ ಪಿಎಫ್ ಹಣ ದುರ್ಬಳಕೆ ಆರೋಪ. ಸುಮಾರು 1,15,000 ಇಷ್ಟು ಜನರದ್ದು ಕೂಡ ಪಿಎಫ್ ಹಣವನ್ನ ನುಂಗಿ ನೀರು ಕುಡಿಯಲಾಗಿದೆ ಅನ್ನೋ ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ಸ್ವಲ್ಪ ಅಮೌಂಟ್ ಅಲ್ಲ, ಸುಮಾರು 2,792 ಕೋಟಿ ಇಷ್ಟು ಮಿಸ್ಯೂಸ್ ಆಗಿರುವಂತಹ ಶಂಕೆ ಇದೆ. ಕಿರಣ್ ಸೂರ್ಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದ ಮೂಲಕ. ಕಿರಣ್, ಈ ಬಿಎಂಟಿಸಿ ಕೆಎಸ್ಆರ್ಟಿಸಿ ವಿಚಾರವಾಗಿ ಆಗಾಗ ಗೊಂದಲಗಳು ಆಗ್ತಾನೆ ಇರುವಂತ ಅನುಮಾನ ಅಂತ ಯಾವ ಆಧಾರದ ಮೇಲೆ ಈ ಶಂಕೆ ವ್ಯಕ್ತವಾಗಿದೆ? ಅದನ್ನ ಖಂಡಿತವಾಗ್ಲೂ ಕೂಡ 1,15,000 ಸಾರಿಗೆ ನೌಕರರಿಗೆ ಇದು ಶಾಕಿಂಗ್ ನ್ಯೂಸ್ ಅಂತ ಹೇಳುವುದು. ಕಾರಣ ಏನು ಅಂತ ಹೇಳಿದ್ರೆ, ಕಳೆದ 2-3 ವರ್ಷಗಳಿಂದ ಸಾರಿಗೆ ನೌಕರರು ತಮ್ಮ ಸಂಬಳದಲ್ಲಿ 12% ಹಣವನ್ನ ಈ ಒಂದು ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿದಂತೆ 4 ನಿಗಮಗಳು ಕೂಡ ಹಣವನ್ನ ಕಟ್ ಮಾಡ್ಕೊಂಡಿತ್ತು, ಪಿಎಫ್ ಹಣವನ್ನ. ಆದರೆ ಈ ಹಣವನ್ನ ಪಿಎಫ್ ಇಲಾಖೆಗೆ ಕಟ್ಟಬೇಕಾಗಿತ್ತು. ಅಂದ್ರೆ ಪಿಎಫ್ ಇಲಾಖೆಗೆ ಕಟ್ಟಬೇಕಾಗಿದ್ದಂತ ಹಣವನ್ನ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿದಂತೆ 4 ನಿಗಮಗಳು ಕೂಡ ಈಗಾಗಲೇ ಬಳಕೆ ಮಾಡಿಕೊಂಡಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗಾಗಲೇ ಕೂಡ ಟಿವಿ ನಮಗೆ ಲಭ್ಯವಾಗಿರುವಂತದ್ದು. 1-2 ಕೋಟಿ ರೂಪಾಯಿಯನ್ನ 2,792 ಕೋಟಿ ರೂಪಾಯಿಯನ್ನ ಪಿಎಫ್ ಇಲಾಖೆಗೆ 4 ನಿಗಮಗಳು ಕೂಡ ಕಟ್ಟಬೇಕಾಗಿತ್ತು. ಇಲ್ಲಿವರೆಗೂ ಕೂಡ ಹಣವನ್ನ ಕಟ್ಟಿಲ್ಲ. ಸಾರಿಗೆ ನೌಕರರು ತಮ್ಮ ಮಕ್ಕಳ ಮದುವೆಗೆ, ಆಸ್ಪತ್ರೆಗೆ, ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತೇಳಿ ಈ ಹಣವನ್ನೇನಾದ್ರೂ ಕ್ಲೈಮ್ ಮಾಡ್ಕೊಳ್ಳಿಕ್ಕೆ, ಅಂದ್ರೆ ಸಾಮಾನ್ಯವಾಗಿ ಪಿಎಫ್ ಹಣವನ್ನ ಕ್ಲೈಮ್ ಮಾಡ್ಕೊಳ್ಳಿಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ 1 ವಾರ 15 ದಿನದ ಒಳಗಾಗಿ ಹಣ ಬರ್ತಾ ಇತ್ತು. ಆದ್ರೆ ಸಾರಿಗೆ ನೌಕರರಿಗೆ ಇದೀಗ ಶಾಕ್ ಎದುರಾಗಿರುವಂತದ್ದು. 3 ತಿಂಗಳಾದ್ರೂ ಕೂಡ ಸಾರಿಗೆ ನೌಕರರಿಗೆ ತಮ್ಮ ಸಂಬಳದಲ್ಲಿ ಕಟ್ಟಾಗಿರುವಂತಹ ಪಿಎಫ್ ಹಣ ಬರ್ತಾ ಇಲ್ಲ. ಆ ಕಾರಣಕ್ಕಾಗಿ ಈಗಾಗಲೇ ಸಾರಿಗೆ ನೌಕರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮದ ಪಿಎಫ್ ಟ್ರಸ್ಟಿಯಾಗಿರುವಂತ ಅನುಭವ್ ಕುಮಾರ್ ಅವರು ಈಗಾಗಲೇ ಸರ್ಕಾರಕ್ಕೆ ಪತ್ರವನ್ನು ಬರೆದು ಅನುದಾನವನ್ನ ಕೇಳ್ತಾ ಇರುವಂತದ್ದು. ಅಂದ್ರೆ ಹಿಂದೆ ಕೊರೋನಾ ಸಂದರ್ಭ ಇತ್ತು, ಆ ಸಂದರ್ಭದಲ್ಲಿ ಸಾಕಷ್ಟು ಆರ್ಥಿಕ ಸಂಕಷ್ಟ ಉಂಟಾಗಿ